ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಮಿಥುನ್ ಗುಡ್ಡೆತೋಟ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು, ಭಾದ್ರಪದ ಮಾಸ, ಕೃಷ್ಣ ಪಕ್ಷ, ಷಷ್ಠಿ, ಕೃತಿಕಾ ನಕ್ಷತ್ರ. ದಿನಾಂಕ 13/9/2025 ಶನಿವಾರ. ಬ್ಯಾಂಕ್ ಹಾಗೂ ಸರ್ಕಾರಿ ಕಚೇರಿಗೆ ರಜೆ. ಮುಖ್ಯಾಂಶಗಳು. ಮ್ಯಾಮ್ಕೋಸ್ ಸರ್ವ ಸದಸ್ಯರ ಸಭೆ ಸೆಪ್ಟೆಂಬರ್ 20ಕ್ಕೆ. ಸುದ್ದಿಯ ವಿವರ. ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘದ 85ನೇ ವಾರ್ಷಿಕ ಸಾಮಾನ್ಯ ಸಭೆಯು ಸೆಪ್ಟೆಂಬರ್ 20ರಂದು ಬೆಳಗ್ಗೆ 11ಕ್ಕೆ ಏರ್ಪಡಿಸಲಾಗಿದೆ. ಸಾಗರ ರಸ್ತೆಯಲ್ಲಿರುವ ಪೆಸಿಟ್ ಕಾಲೇಜಿನ ಸಭಾಂಗಣದಲ್ಲಿ ನಡೆಯುವ ಸಭೆಗೆ ಷೇರುದಾರರು ಭಾಗವಹಿಸಬೇಕು ಎಂದು ಮ್ಯಾಮ್ಕೋಸ್ ಪ್ರಕಟಣೆ ತಿಳಿಸಿದೆ. 2012ರಲ್ಲಿ ಪ್ರಾರಂಭವಾದಾಗ ಕಾಳಿಂಗ ಸರ್ಪಗಳನ್ನು ಹಿಡಿದು ಸಂಶೋಧನೆ ಹೆಸರಿನಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಉಲ್ಲಂಘಿಸುತ್ತಿರುವ ಕೆಸಿಆರ್ಇ ವಿರುದ್ಧ ತನಿಖೆಗೆ ಆದೇಶ ನೀಡದಿರುವುದು ಖಂಡನೀಯ ಎಂದು ಪ್ರಗತಿಪರ ಹೋರಾಟಗಾರ ಕಲ್ಕುಳಿ ವಿಠ್ಠಲ್ ಹೆಗಡೆ ಹೇಳಿದರು. ಪಟ್ಟಣದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಜೀವ ವೈವಿಧ್ಯತೆಯ ಅತ್ಯಮೂಲ್ಯ ತಾಣ ನಮ್ಮ ಪಶ್ಚಿಮ ಘಟ್ಟ. ಇಲ್ಲಿನ ಜೀವ ಸಂಪತ್ತಿನ ಲೂಟಿ ಹಿಂದಿನಿಂದಲೂ ನಡೆಯುತ್ತಲೇ ಇದೆ. ಸಂಶೋಧನೆ, ಅಧ್ಯಯನದ ಹೆಸರಿನಲ್ಲಿ ಜೀವ ವೈವಿಧ್ಯತೆಯ ಬಗ್ಗೆ ತಿಳಿದುಕೊಂಡು ಅದರ ಮೇಲೆ ಹಕ್ಕು ಸಾಧಿಸುವ ಸಂಖ್ಯೆ ಕಡಿಮೆಯಿಲ್ಲ. ಇದಕ್ಕೆ ನಾವು ಅವಕಾಶ ಮಾಡಿಕೊಡಬಾರದು. ಆಗುಂಬೆಯಲ್ಲಿ ಅಧ್ಯಯನ ಹಾಗೂ ಸಂಶೋಧನೆ ಹೆಸರಿನಲ್ಲಿ ಇದೇ ರೀತಿಯ ಲೂಟಿ ನಡೆಯುತ್ತಿದೆ. ಕಾಳಿಂಗ ಸರ್ಪಗಳ ಸಂರಕ್ಷಣೆ, ಸಂಶೋಧನೆ ಹೆಸರಿನಲ್ಲಿ ನಡೆಯುತ್ತಿರುವ ವ್ಯವಹಾರ ಯಾರ ಅಂದಾಜಿಗೂ ನಿಲುಕದ್ದು. ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಯ ಕಾನೂನು ಮುಂದಿಟ್ಟುಕೊಂಡು ಕಾಡಿನೊಳಗೆ ಬೆರೆತು ಬದುಕುವ ಸ್ಥಳೀಯರನ್ನು ಹಿಂಸಿಸುವ ಅರಣ್ಯ ಇಲಾಖೆ ಅಧಿಕಾರಿಗಳು ಎಲ್ಲಾ ಕಾನೂನು ಗಾಳಿಗೆ ತೂರಿ ಜೀವ ವೈವಿಧ್ಯತೆಯ ಕುರಿತು ನಡೆಯುವ ವ್ಯವಹಾರದ ಕುರಿತು ಗೊತ್ತಿದ್ದರೂ ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದಾರೆ ಎಂದರು. ಕಾಳಿಂಗ ಹಾವುಗಳ ಸಂಖ್ಯೆ ಹೆಚ್ಚಿದ್ದು ಅವುಗಳ ಇನ್ನಿತರ ಹಾವುಗಳನ್ನು ತಿಂದು ಬದುಕುತ್ತಿದ್ದು ಉಳಿದ ಹಾವುಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ. ಕೃತಕವಾಗಿ ನೂರಾರು ಕಾಳಿಂಗ ಮೊಟ್ಟೆಗಳ ಮರಿ ಮಾಡುವ ಕಾರಣ ಕಾಳಿಂಗ ಹಾವುಗಳು ಆಹಾರ ಹುಡುಕಿ ಪಟ್ಟಣಕ್ಕೆ ಬರುತ್ತಿದೆ. ಅರಣ್ಯ ಇಲಾಖೆ ಪಶ್ಚಿಮ ಘಟ್ಟದಲ್ಲಿ ಯಾವುದೇ ಸಂಶೋಧನೆ, ಅಧ್ಯಯನಕ್ಕೆ ಅವಕಾಶ ನೀಡುವಾಗ ಅರಣ್ಯವಾಸಿಗಳ ಒಪ್ಪಿಗೆ ಪಡೆಯಬೇಕು. ಎಲ್ಲಿಂದಲೋ ಬಂದು ಅವೈಜ್ಞಾನಿಕ ಸಂಶೋಧನಾ ವರದಿ ಸಿದ್ಧಪಡಿಸಿ ನಗರವಾಸಿಗಳಿಗಾಗಿ ಕಾಡಿನೊಳಗೆ ರೆಸಾರ್ಟ್ ನಿರ್ಮಿಸುವುದರ ವಿರುದ್ಧ ಇಲಾಖೆ ಸರಿಯಾದ ತನಿಖೆ ಮಾಡಬೇಕು. ಸ್ಥಳೀಯ ಸಂಸ್ಕೃತಿ ಉಳಿದರೆ ಮಾತ್ರ ಕಾಡು ಉಳಿಯಲು ಸಾಧ್ಯ ಎಂದರು. ವಿಧಾನ ಪರಿಷತ್ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಡಾಕ್ಟರ್ ಆರತಿ ಕೃಷ್ಣರವರನ್ನು ಶೃಂಗೇರಿ ಕಾಂಗ್ರೆಸ್ ವಕ್ತಾರ ಉಮೇಶ್ ಪುದುವಾಳ್ ಗುರುವಾರ ಬೆಂಗಳೂರಿನ ವಿಕಾಸಸೌಧದಲ್ಲಿ ಅಭಿನಂದಿಸಿದರು. ಮೆಣಸೆ ಗ್ರಾಮ ಪಂಚಾಯಿತಿಯ ಹೊಸಕೊಪ್ಪ ಕಳಸಪ್ಪ ಹೆಗಡೆ ವಯಸ್ಸು 77 ಶುಕ್ರವಾರ ನಿಧನರಾದರು. ಇವರಿಗೆ ಪತ್ನಿ, ಪುತ್ರ, ಮಲೆನಾಡು ಕರಾವಳಿ ಜನಪರ ಒಕ್ಕೂಟ ಸಂಚಾಲಕ ಅನಿಲ್ ಹೊಸಕೊಪ್ಪ ಹಾಗೂ ಪುತ್ರಿ ಇದ್ದಾರೆ. ಶಾಸಕ ಟಿಡಿ ರಾಜೇಗೌಡ, ಮೆಣಸೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಧ್ಯಾ ಮರಿಯಪ್ಪ ನಾಯ್ಕ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಎಂ ರಮೇಶ್ ಭಟ್, ಉಮೇಶ್ ಪುದುವಾಳ್ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಇಂದಿನ ಕಾರ್ಯಕ್ರಮ. ಜೆಸಿಐ ಸಪ್ತಾಹ 2025 ಸಪ್ತಾಹದ ಅಂಗವಾಗಿ ವಿವಿಧ ಸ್ಪರ್ಧಾ ಕಾರ್ಯಕ್ರಮ. ಅಧ್ಯಕ್ಷತೆ ಜೆಸಿಐ ಅಧ್ಯಕ್ಷ ವಿಎಸ್ ಅಶೋಕ್. ಉದ್ಘಾಟನೆ ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರವೀಣ್ ಪೂಜಾರಿ. ಅತಿಥಿಗಳು ಎಚ್ಆರ್ ಸತ್ಯನಾರಾಯಣ್ ಬೇಗಾರ್, ಚಂದ್ರಶೇಖರ್ ಕಲ್ಕುಳಿ. ಸ್ಥಳ ಜೆಸಿಬಿ ಸಭಾಭವನ. ಸಮಯ ಸಂಜೆ 5:30ಕ್ಕೆ. ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸ್ಆಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸ್ಆಪ್ ಮಾಡಿ. ವಂದನೆಗಳು.